ಎಲ್ಲರಿಗೂ ಸುಸ್ವಾಗತ. ಇವತ್ತು ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಅವ್ರದ್ದು ರಿಸಲ್ಟ್ ಬಂದಿದೆ. ಇವಾಗ ನಿಮ್ಮ ರಿಸಲ್ಟ್ ಅಲ್ಲಿ ನೀವೇನಾದ್ರೂ ನಿಮ್ದು SGPA ಇಲ್ಲ CGPA ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು. ಇದು SGPA ಬಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಕಾಲೇಜಲ್ಲಿ ನಿಮಗೆ ಯಾರು ಪರ್ಸೆಂಟೇಜ್ ಅಂತೂ ಕೇಳಲ್ಲ, ಪ್ರಿಫರೇಬಲಿ SGPA ಮತ್ತೆ CGPA ಕೇಳೋದು. ಅದಕ್ಕೆ ನೀವು ಇವಾಗಲೇ ಎಲ್ಲ ಸೆಮಿಸ್ಟರ್ ಇಂದ ನೋಟ್ ಡೌನ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ ಹೇಳಕ್ಕೆ. ಇವಾಗ ನಾವು SGPA ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ನೀವು ಮೊದಲು ಗೂಗಲ್ ಅಲ್ಲಿ ಇಲ್ಲಿ ನಾವು ಟೈಪ್ ಮಾಡ್ಕೊಂಡಿದೀವಲ್ಲ 22 ಸ್ಕೀಮ್ VTU SGPA ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಫಸ್ಟೇ ಬರುತ್ತೆ VTU ಲೈಫ್ ಅವ್ರದ್ದು ವೆಬ್ಸೈಟ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡ್ದಂಗೆ ಇಲ್ಲಿ ಫಸ್ಟ್ ನಿಮಗೆ VTU SGPA ಮತ್ತೆ VTU CGPA ಅಂತ ಬರುತ್ತೆ. ಫಸ್ಟ್ ನಾವು SGPA ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದು ಒತ್ತಿದ ತಕ್ಷಣ ಇಲ್ಲಿ ಸ್ಕೀಮ್ ತೋರಿಸುತ್ತೆ. ನಿಮ್ದು ಸ್ಕೀಮು 22 ಸ್ಕೀಮ್ ತೋರಿಸಿದ ತಕ್ಷಣ ಮತ್ತೆ ಕೆಳಗೆ ಬಂದ್ರೆ ಇಲ್ಲಿ ಚೂಸ್ ದ ಸೆಮಿಸ್ಟರ್ ಅಂತ ಹೇಳುತ್ತೆ. ಇವಾಗ ಥರ್ಡ್ ಸೆಮಿಸ್ಟರ್ ರಿಸಲ್ಟ್ ಬಂದಿದೆ. ಥರ್ಡ್ ಸೆಮಿಸ್ಟರ್ ಚೂಸ್ ಮಾಡಿದ್ರೆ ಇಲ್ಲಿ ನಿಮ್ಮ ಬ್ರಾಂಚ್ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಮೆಕ್ಯಾನಿಕಲ್ ಚೂಸ್ ಮಾಡ್ತಿದ್ದೀನಿ. ಇಲ್ಲೆಲ್ಲ ಸಬ್ಜೆಕ್ಟ್ ಕೋಡ್ ಮತ್ತೆ ಅದರದ್ದು ಮಾರ್ಕ್ಸ್ ಕೇಳ್ತಾನೆ. ಈಗ ನಾನು ಮೆಕ್ಯಾನಿಕ್ಸ್ ಆಫ್ ಮಟೀರಿಯಲ್ಗೆ ಫಾರ್ ಎಕ್ಸಾಂಪಲ್ 88 ಅಂತ ಟೈಪ್ ಮಾಡ್ತೀನಿ. ಇದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ಸಿಗೆ 70 ಅಂತ ಟೈಪ್ ಮಾಡ್ತೀನಿ. ಆಮೇಲೆ ಮಟೀರಿಯಲ್ ಸೈನ್ಸಿಗೆ 78 ಅಂತಾನೆ ಮಾಡ್ತೀನಿ. ನೆಕ್ಸ್ಟ್ BTDಗೆ 80 ಅಂತ ಟೈಪ್ ಮಾಡ್ತೀನಿ. ಇಂಟ್ರೊಡಕ್ಷನ್ ಟು ಮಾಡಲಿಂಗಿಗೆ 88 ಅಂತ ಟೈಪ್ ಮಾಡ್ತೀನಿ. ES ETC PLCಗೆ 90 ಅಂತ ಟೈಪ್ ಮಾಡ್ತೀನಿ. ಸೋಷಿಯಲ್ ಕನೆಕ್ಟ್ ರೆಸ್ಪಾನ್ಸಿಬಿಲಿಟಿಗೆ 80 ಅಂತಾನೆ ಟೈಪ್ ಮಾಡ್ತೀನಿ. ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಿಗೆ 70 ಅಂತ ಹಾಕ್ತೀನಿ. ಮತ್ತೆ NSS PE ಯೋಗಾಗೆ 80 ಅಂತ ಹಾಕ್ತೀನಿ. ಇದು ಹಾಕಿದ ತಕ್ಷಣ ಇಲ್ಲಿ ಕ್ಯಾಲ್ಕುಲೇಟ್ SGPA ಅಂತ ಕೊಟ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಮೇಲ್ ಬಂದಿದ ತಕ್ಷಣ ನಿಮ್ಮ SGPA 8.7 ಅಂತ ತೋರಿಸುತ್ತೆ. ಇದು ನಿಮಗೆ SGPA ಕ್ಯಾಲ್ಕುಲೇಟ್ ಮಾಡುವ ವಿಧಾನ. ಈಗ ನಿಮಗೆ SGPA ಮತ್ತೆ CGPA ಮಧ್ಯ ಡೌಟ್ ಇರ್ಬೋದು. SGPA ನೀವು ಪ್ರತಿ ಸೆಮಿಸ್ಟರ್ ವೈಸ್ ತಕೋಬೇಕು. ಅದೇ CGPA ಅಂದ್ರೆ ನೀವು ಕಂಬೈನ್ ಮಾಡ್ಕೋಬೇಕು. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಒಟ್ಟಿನಲ್ಲಿ ನಿಮ್ದು ಓವರ್ ಆಲ್ ಸ್ಕೋರ್ ಇದ್ದಂಗೆ CGPA. SGPA ಅಂದ್ರೆ ನಿಮಗೆ ಸೆಮಿಸ್ಟರ್ ವೈಸ್ ಸ್ಕೋರ್ ಇದ್ದಂಗೆ. ಈಗ ನಿಮಗೆ ಕ್ಯಾಂಪಸ್ ಎಲ್ಲ ಬಂದ್ರೆ ಅವ್ರು CGPA ನೇ ಕೇಳ್ತಾರೆ. ಅವಾಗ CGPAಗೆ ನಾವು ಮೊದಲೇ SGPA ಮಾಡಿದ್ದು ಅಲ್ಲಿ CGPA ಅಂತ ಕೆಳಗೆ ಇರುತ್ತೆ. ಅದರಲ್ಲಿ ನಿಮಗೆ ಪ್ರತಿ ಸೆಮಿಗೆ ಬಂದಿರೋ SGPA ಟೈಪ್ ಮಾಡ್ಕೊಂಡು ಹೋದ್ರೆ ನಿಮಗೆ ಕೆಳಗೆ CGPA ಪಕ್ಕ ಬರುತ್ತೆ. ಇಷ್ಟು ಇವತ್ತು ನಾವು ತಿಳ್ಕೊಂಡಿದ್ದು. ಎಲ್ಲರಿಗೂ ಧನ್ಯವಾದ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.